ಸಿಂಹ, ಈ ಜಯಸಿಂಹನ ಹೆಸರು ಕೇಳಿದರೆ ಸಾಕು, ನನ್ನ ಕಡುವೈರಿಗಳ ಕೊರಳಲ್ಲಿ ಕಂಪನ ಶುರುವಾಗಲೇಬೇಕು. ನಿಂತ ನೆಲವೇ ನಡುಗಿ ನನ್ನ ವೈರಿಗಳಿಗೆ ದಿಕ್ಕು ದಿಕ್ಕುಗಳಿಗೆ ಪಲಾಯನ ಮಾಡಬೇಕು. ಇದು ಈ ಸಿಂಹದ ಮರಿಯ ಗರ್ಜನೆ. ಪ್ರೇಮ, ಪ್ರೇಮ, ಅಣ್ಣ ತೆಗೆದುಕೋಣ ಪ್ರಸಾದವನ್ನ. ಪ್ರಸಾದ ಪೂಜೆ, ಅದು ಈ ಅಷ್ಟೈಶ್ವರ್ಯ ಸಂಪನ್ನ ಔದಾರ್ಯವರಲ್ಲಿ ಯಾರೇ ದೇವರು, ಎಲ್ಲಿ ತೋರಿನ ದೇವರು ಹೇಳು, ಈಗಲೇ ನನ್ನ ಕೈಯರೇ ಶೂಟ್ ಮಾಡಿ ಸಾಯಿಸಿ ಬಿಡುತ್ತೇನೆ. ಇಲ್ಲಿಗೆ 20 ವರ್ಷಗಳ ಕೆಳಗೆ ನನ್ನ ತಂದೆ ಮತ್ತು ನನ್ನ ತಾಯಿ ದೇವಸ್ಥಾನಕ್ಕೆಂದು ಹೋದಾಗ ದೇವಸ್ಥಾನಕ್ಕೆಂದು ಹೋದ ಸಮಯದಲ್ಲಿ ಕಾರಾಚಿನಲ್ಲಿ ಕೊಲೆ ಸುರಿದಲ್ಲ, ಆಗ ಅವರನ್ನು ಕಾಪಾಡಲಿಕ್ಕೆ ಆಗದ ಆ ದೇವರ ಪೂಜೆ ನಾವ್ಯಾಕೆ ಮಾಡಬೇಕು? ಇವತ್ತಿಗೆ ಇಂದಿಗೆ ಈ ರಾಜಾದಿರಾಜನ ವೈಭವ ನೋಡಿ ನನ್ನ ತಂದೆ ತಾಯಿ ಎಷ್ಟೊಂದು ಖುಷಿ ಪಡ್ತಾ ಇದ್ರು. ಅಂದಿಗೆ ಘಟಿಸಿದ ನನ್ನ ಜನ್ಮದಾತರನ್ನು ಇಂದಿನವರೆಗೆ ಬದುಕುವುದಕ್ಕೆ ಆ ದೇವರ ಕಂಡು ಹೋಗುತ್ತ ಇಲ್ಲ, ಇಲ್ಲ ಪ್ರೇಮ, ಈ ಪ್ರಪಂಚದಲ್ಲಿ ದೇವರೆನ್ನುವವರೇ ಇಲ್ಲ. ಅವನು ಇರಲಿ ಬಿಡಲಿ, ಆಳಾಗಿ ಹೋಗಲಿ, ಅದೆಲ್ಲ ನನಗೆ. ನೀನು ನನ್ನ ಒಡಹುಟ್ಟಿದವಳು, ನನ್ನ ತರಹನೇ ಇರಬೇಕು, ನನ್ನ ಪಾಲಿಸಬೇಕು. ದಿಸ್ ಈಸ್ ಮೈ ಆರ್ಡರ್. ಓಕೆ ಅಣ್ಣ, ನಿನ್ನ ಇಷ್ಟವೇ ನನ್ನ ಇಷ್ಟ. ಪ್ರೇಮ, ದುಡುಕಿ ಆವೇಶದಲ್ಲಿ ಏನೇನೋ ಮಾತನಾಡಿಬಿಟ್ಟೆ. ಏನ್ ಮಾಡೋದು, ನನಗೆ ಮೊದಲೇ ಕೋಪ. ಪ್ರೇಮ, ಆಫ್ಟರ್ ಅಲ್ಲಿ ಸಂಜು ಒಬ್ಬನೇ ಇರಬೇಕನ್ನಿಸುತ್ತದೆ. ಹೋಗಿ ಫ್ರೀಯಾಗಿ ಆಟ ಆಡಿಕೊಳ್ಳಿ. ಫ್ರೀಯಾಗಿ ಆಟ ಆಡೋ ವಯಸ್ಸಿನಲ್ಲಿ ಈ ಪೂಜೆ ಪುರಸ್ಕಾರ ಎಲ್ಲ ಛೆ, ನಿನಗೇಕೆ ಪ್ರೇಮ? ನೀನು ಈ ರಾಜಾದಿ ರಾಜ ರಾಜವೀರ ಮಹತ್ವರನ ತಂಗಿ, ನೀನು ನನ್ನ ತರಹನೇ ಇರಬೇಕು ಬಂಗಾರ.
ಅಕ್ಷತೆ ಹಾಕಿ ಹೂವ ಮುಡಿಸಿ ನಿಂಗೆ ಮೈಯ ಮರವೇ ತಂಗಿ ನಿನ್ನನ್ನು ಶ್ರೀಗಂಧದ ಮಂಚದ ಮಲಗಿಸುವೆ ಜೋಗುಳ ಹಾಡಿ ಪಕ್ಕದ ಕುಳಿತು ಗಾಳಿ ಬೀಸುವೆ ನನ್ನ ಬಂಗಾರ ತಂತ ತಂಗಿ ಬಾಳೆಲ್ಲರೂ ನಡೆ ಹಾಡಲಿ ಸುಖ ಸಂತೋಷ ತುಂಬಿ ನಾಡಲಿ ನಾಡಲಿ ಬಾಳು ಹಾಡಲಿ ಹಾಡುವನು ನನ್ನ ಬಂಗಾರ ಬಂಗಾರಂತ ತಂಗಿ ಬಾಳೆಲ್ಲರೂ ನಡೆ ಹಾಡಲಿ ಸುಖ ಸಂತೋಷ ತುಂಬಿ ನಾಡಲಿ ಹಾಡಲಿ ಬಾಳು ಹಾಯಾಗಲಿ ದೈವ ತಂದಂತವಾರ ನೀನು ಈ ಅನ್ನಗೆಂದು ದೈವ ತಂದಂತವಾರ ನೀನು ಈ ಅನ್ನಗೆಂದು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲರೂ ನಡೆ ಹಾಡಲಿ ದಶಕಂಠ ಭುವನ ಭಯಂಕರಾದ ಲಂಕೇಶ್ವರ ದಶಕಂಠ ರಾವಣ ನಾನು ಸರ್ವಸ್ಥ ಸರ್ವಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡಗಳ ಖಂಡೋಪಕಷ್ಟಗಳನ್ನೇ ತಂಡು ದಾಳಿಗಳಿಗೆ ಒಂಡ ನಾಯಕನಾದ ಖಂಡದಯ ಗಂಡರ ಗಂಡನಾದ ಅಜಂತ ರಾವಣ ಪ್ರಚಂಡ ರಾವಣ Wow, what a beautiful structure. Hello, brother. Brother of beauty queen. ಅರ್ಥಾತ್ ಸೌಂದರ್ಯ ರಾಣಿಯ ಸಹೋದರ. ನಿಶ್ಚಯ ಅಂದ್ರೆ ಈ ಸರದಾರ ಮಾಡ್ತಾರೆ ನಿನ್ನ ತಂಗಿಯ ಜೊತೆ ಸಂಸಾರ. ಈ ನನ್ನ ಏಟು ನಿನಗೆ ಸ್ವೀಟ್ ಆಗಿಲ್ವಲ್ಲ, ಏನ್ ಮಾಡೋದು? ಹೊಡೆಯೋದು ಅಂದ್ರೆ ನನ್ನ ಒಟ್ಟು ಗುಣಕ್ಕೆ ಬಂದಿರೋ ಅಭ್ಯಾಸ.
ತಂಗಿನ ಮದುವೆಯಾಗಬೇಕಂತ ಬಂದೇನೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕೆ, ಮುಚ್ಕೊಂಡು ಮರ್ಯಾದೆಯಿಂದ ಮದುವೆ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಏನೋ ಮಾಡ್ತೀಯ. ನೆಲದ ಮೇಲೆ ತೆವಳು ಬಸವನ ಹುಳುವೇನು. ನಿನಗೆ ಯಾಕೋ ಹಂಬರದಲ್ಲಿ ಅಕ್ಕಿಯಂತೆ ಆಡುವ ಆಸೆ. ದಿನ ಬೆಳಗಾದರೆ ಬೀದಿಯಲ್ಲಿ ಭಿಕ್ಷೆ ಬೇಡಲು ಪಡ್ಕೊಂಡು ತಿನ್ನ ನಿನ್ನಂತ ಬೋಳಿ ಮಗನಿಗೆ ಯಾಕೋ ಚಂದ್ರ ಲೋಕದ ಮೇಲೆ ಕಾಲಿಡುವ ಆಸೆ. ಆ ಏರಿಯಾ ನಂದು, ಈ ಏರಿಯಾ ಅಂತ ಮಗಳ ನಾಯಿ ನೀವು. ವಾರ್ನಿಂಗ್ ತಗೊಂಡ್ರೆ ನಿನಗೆ 100 ವರ್ಷ ಆಯಸ್ಸು. ಚಾಲೆಂಜ್ ತಗೊಂಡ್ರೆ ಎತ್ತೋದು ಕೆಳಗೆ ಇಂಚೆ ಸಾಕು. ಬಚ್ಚೆ, ನೀನು ಮಾಡೋ ಕೆಲಸಕ್ಕೆ ಹಾಡೋ ಮಾತಿಗೆ ಬೆಕ್ಕಿಗೆ ಜ್ವರ ಬರುವುದು. ಆದರೆ ಈ ಸಿಂಹದ ಮರಿಗಲ್ಲ. ನನ್ನ ತಂಗಿ ಸಾಗರದ ತಳದಲ್ಲಿರುವ ಮುತ್ತುಗಳು. ಅವಳನ್ನ ಮುಟ್ಟದಿರಲಿ, ಕಣ್ಣೆತ್ತಿ ನೋಡುವ ಯೋಗ್ಯತೆಯು ನನಗಿಲ್ಲ. ಯಾವತ್ತು ನೀನು ನನಗೆ ಸೇರಬೇಕಾದ ಕೋಟ್ಯಾಂತರ ರೂಪಾಯಿ ಗೋಲ್ಡ್ ಬಿಸ್ಕೆಟ್ಗೆ ಹರಾಗೋವಿಂದ ಅನಿಸಿದೆಯೋ ಅಂದಿಗೆ ನನ್ನ ನಿನ್ನ ಸಂಬಂಧ ಮುಗಿದು ಏನು ಹತ್ತಿರದ ಸಂಬಂಧಿ ಅಂತ ಇದುವರೆಗೂ ಬದುಕುವುದಕ್ಕೆ ಬಿಟ್ಟಿದ್ದೆ ನನ್ನ ಮೊದಲನೆಯ ತಪ್ಪು. ನೋಡು, ಇವತ್ತೇ ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಸಾರಿ ಏನಾದರೂ ನನ್ನ ಮನೆ ಹತ್ತಿರ ಬಂದು ನನ್ನ ತಂಗಿ ಮದುವೆ ಸದ್ದಿ ಎತ್ತಿದ್ದೆ ಆದರೆ ಈ ನನ್ನ ಎಡಗೈಲಿ ನಿನ್ನ ಜುಟ್ಟಿರುತ್ತೆ, ಬಲಗೈಲಿ ನನ್ನ ಮೆಟ್ಟಿರುತ್ತೆ. ಕಂಟ್ರೋಲ್ ಯುವರ್ ಸ್ಪೀಡ್. ನಾನು ಯಾರು, ಎಂತವನು ಎನ್ನುವುದು ನಿನಗೆ ಸರಿಯಾಗಿ ತಿಳಿದಿಲ್ಲ. ನಾನು ಮನಸ್ಸು ಮಾಡಿದ್ರೆ ನಿನಗೆ ಜೀವಂತ ಗೋರಿ ಕಟ್ಟೆ. ಆ ಗೋರಿಯ ಮೇಲೆ ತಂಗಿಗೆ ಕೊಳ್ಳಿಗೆ ತಾಳಿ ಕಟ್ಟ ಸರದಾರ ಕಡು ನಿನ್ನಂತ ಪುಣ್ಯ ಸರದಾರರ ಪಾಲಿನ ಬರಸೆಳೆದು ಕಡುವಿ ಅಂತಾನೆ. ನಾನೊಂದು ರೀತಿ ಆದಿತ್ಯ ಹೆಚ್ಚಾಗಿ ನನ್ನ ಮುಟ್ಟಿದವರೆಲ್ಲ ಸುಟ್ಟು ಭಸ್ಮವಾಗಿ ಹೋಗುತ್ತಿದ್ದಾರೆ. ದಯವಿಟ್ಟು ನೀನು ಅಷ್ಟೇ. ನೀನೆಷ್ಟೇ ತಿಪ್ಪುರಲಾಗ ಹಾಕಿದರು ನನ್ನ ತಂಗಿ ಮದುವೆ ನನ್ನ ಅತ್ತೆ ಮಗ ಸಂಜು ಜೊತೆ ನಡೆಯೋದನ್ನ ಯಾರಿಂದಲೂ ತಪ್ಪಿಸಲಾಗದು. ನಾನಿಡುವ ಮುಹೂರ್ತನ ತಪ್ಪಿಸೋಕೆ ನಿನ್ನಿಂದ ಅಲ್ಲ, ಈ ಹಣೆ ಬರೆಯೋ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲದ ಮಾತು. This is my challenge. ಛಲಕ್ಕೆ ಛಲ ತಟ್ಟು. ಫಲ ಪಡೆಯಪ್ಪ, ನಾನು ರವಿ ಛಲದಂಗ ಸಾಮ್ರಾಟ್. ನನ್ನ ನಿಷ್ಠಾರ್ಥಕ್ಕೆ ನೀನು ಹೊಪ್ಪಲಿಂದವೆಲ್ಲ ಬೇರೆ. ಹಿಂದೆ ಪ್ರಾರಂಭ ನಿನ್ನ ನಡುವಿನ ಯುದ್ಧ. ನಾನೀಗಲೇ ಸಿದ್ಧ. ಇಲ್ಲಿಗೆ ಬಾಣ. ಆ ನಿನ್ನ ಬಾಣ ನನಗೆ ತುಳ ಸಮಾನ. ನಿನ್ನಂತ ಬೊಗಳು ನಾಯಿಗಳು ಬಿಡುವ ಬಾಣಕ್ಕೆ ಬಾಂಬ್ ಹಾಕಿ ಭಸ್ಮ ಮಾಡ ಬುದ್ಧಿ ನನಗೆ ರಕ್ತಗತವಾಗಿಯೇ ಬಂದಿದೆ. ನಿನ್ನಲ್ಲಿ ಕಿಂಚಿತ್ ಸ್ವಾಭಿಮಾನ ಅನ್ನೋದಿದ್ರೆ ಈ
watching me. Get out! Get out! I say get ಹಣ ಆಸ್ತಿ ಅಂತದ್ದು ತುಂಬಿದ ಕೋಟ್ಯಾಧೀಶ್ವರನ ನಿನ್ನ ಕೇಳ್ತರ್ಕ ಬಂದಿರುವ ನನ್ನ ಆತ್ಮನ ಬರುವುದು. ನನ್ನ ಹಾಟಲ್ಲಿ ತುಂಬಿರುವ ನಿಶ್ಚಿತರ ಭಾವಚಿತ್ರ ಔಟ್ ಮಾಡೋಕೆ ಯಾವನಿಂದಲೂ ಸಾಧ್ಯವಿಲ್ಲ. ಬೇಡ ಈ ಸಾಮ್ರಾಟ ಆಗ ನಿನಗೆ ಈ ಸಾಮ್ರಾಟ್ನ ಅರಿವು ನಿನಗಾಗಲೇ ಬೇಕು. ಆಗ ನಾನು ಯಾರು ಎಂದು ನಾನು ಏನೇ ಮಾಡಿದ್ರು ಹೇಳಿ ಮಾಡುವುದಿಲ್ಲ, ಮಾಡಿ ತೋರಿಸ್ತೇನೆ. ನಿನಗೊಂದು ಮಾತು ಹೇಳ್ತೀನಿ ಕೇಳು. ಕಾಡು ಒಂದ ಮೇಲೆ 100 ಪ್ರಾಣಿಗಳಿರ್ತವೆ, ಊರು ಒಂದ ಮೇಲೆ 1000 ಜನ ಇರ್ತಾರೆ. ಕಾಡಿನಲ್ಲಿ ರಾಜ ಅಂತ ಕರೆಸ್ಕೊಳ್ಳೋದು, ಗರ್ಜನೆ ಮಾಡೋದು ಸಿಂಹ ಮಾತ್ರ. ಹಾಗೆ ನೀನು ಕೂಡ ಈ ಸಿಂಹದ ಮುಂದೆ ಗರ್ಜನೆ ಮಾಡೋದಕ್ಕೆ ಇರೋದಿಲ್ಲ ಬೇಟಾ. ಸಹಸ್ರ ಸರ್ಪಗಳ ಕಡಿತವನ್ನೇ ಸಹಿಸಬಲ್ಲೆ, ಆನೆಗಳ ಹಿಂಡನ್ನೇ ಚದುರಿಸಬಲ್ಲೆ, ಸಿಂಹಗಳ ಗರ್ಜನೆಯನ್ನು ಮುರಿಯಿಡಬಲ್ಲೆ. ಆದರೆ ನೀನು ಆಡಿದ ಕಡುನುಡಿಗಳನ್ನು ಮಾತ್ರ ಸಹಿಸಲಾರೆ. ಹೋಗ ಹೋಗ ನಿನ್ನ ಕೂರೆ ಬಿತ್ತು ಅಂತ ಸೀರೆ ಬಿಚ್ಚಾದ ಮಾತನ್ನ ನನಗೆ ಹೇಳಬೇಡ. ನೀನು ನಿನ್ನೆ ಮೊನ್ನೆ ಕಣ್ಣು ಬಿಟ್ಟ ಪುಡಿ ರೌಡಿ. ಆದರೆ ನಾನು ಹುಟ್ಟಿದಾಗಿನಿಂದಲೇ ರೌಡಿ. ಶಿಶು ವಿಹಾರ ಓದುವಾಗಲೇ ಕೊಲೆ ಮಾಡಿ ಕಣ್ಣು ತಪ್ಪಿಸಿಕೊಂಡಿರುವ ಕುಖ್ಯಾತ ರೌಡಿ. ಎಕ್ಸ್ಪರ್ಟ್ ಕಿಲ್ಲರ್ ನಾನು. ಗಾಂಜಾ, ಅಫೀಮ್, ಚೇರಸ್, ಬ್ರೌನ್ ಶುಗರ್ ಇಡೀ ವಿಶ್ವದಾದ್ಯಂತ ಸಪ್ಲೈ ಮಾಡಿ ದಿ ಗ್ರೇಟ್ ವರ್ಲ್ಡ್ ಮೇಕರ್ ಆದ ನನಗೆ ನಿನ್ನಂತ ಫುಟ್ಪಾತ್ ರೌಡಿಗಳು ಬಾವಚಣಿಕೆಯಲ್ಲಿ ಬಾವಚಿ ಬಿಸಾಡ ಕೋದರಿಗೆ ಸಮ. ಆಂಟೋನಿ ಅನ್ನುವ ಹೆಸರು ಹಳ್ಳಿಯಿಂದ ದಿಲ್ಲಿಯವರೆಗೆ, ದಿಲ್ಲಿಯಿಂದ ಪ್ರಪಂಚದ 7 ಖಂಡಗಳಲ್ಲಿ ಗೊತ್ತಿಲ್ಲದಿರೋ ನರಂ ಪ್ರಾಣಿಗಳೇ ಇಲ್ಲ. ಅಂತಹದರಲ್ಲಿ ಇಂತಹ ಅದ್ಭುತ ಶಕ್ತಿಗೆ ಎದುರಾಗಿ ನಿಲ್ಲೋ ಗಂಡ ಈ ಭೂಮಿಯಲ್ಲಿ ಹುಟ್ಟಿಲ್ಲ, ಹುಟ್ಟುವುದು ಇಲ್ಲ. ಒಂದು ಬೇಡೆ ಹುಟ್ಟಿದ್ದೆ ಆದರೆ ಬದುಕುವುದಕ್ಕೆ ಬಿಡುವುದಿಲ್ಲ ಈ ಜಯ ಸಿಂಹ. ಮಾಮ, ನಿಮಗೊಂದು ಹ್ಯಾಪಿ ನ್ಯೂಸ್. ಹಾ ಸಂಜು, ಏನದು ಹ್ಯಾಪಿನೆಸ್? ಇವತ್ತು ನಿಮ್ಮ ತಂಗಿ ಕೆಸ್ಟಾಟದಲ್ಲಿ ನನಗೆ ಸೋಲ್ಬಿಟ್ಟು. ಹಾಗೋ ನೋಡಮ್ಮ, ಸೋತು ಸಿಟ್ಟು ಮಾಡಿದ್ದವರು ನಿಮ್ಮ ಸಿಸ್ಟರ್. ನನ್ನ ಊರು ಮಾನವಂತರ ಮತ ಮಾಡಿಕೊಂಡು ನನ್ನ ಮೇಲೆ ಸಮರ ತರಲಿಕ್ಕೆ ಈ ಕಡೆಗೆ ಬರ್ತಿದ್ದಾಳೆ. ಏ ಸಂಜು, ಸಾಕು ಮಾಡೋ ನಿನ್ನ ಆಳು ಬರೋಣ.
ನನ್ನ ತಂಗಿ ಮೊದಲೇ ಕೋಪ ಜಾಸ್ತಿ. ಆ ಪ್ರೇಮ ಯಾಕಮ್ಮ ಕೋಪ? ಆಟದಲ್ಲಿ ಸೋತು ಬಿಟ್ಟೆ ಅಂತ. ಅಷ್ಟಕ್ಕೂ ನೀನು ಸೋತಿರುವುದಾದರೂ ಯಾರಾಗ್ತೀರ? ನೀನು ಮದುವೆ ಆಗುವ ಗಂಡನಾಗ್ತೀರ. ಇವತ್ತು ನೀನು ಮುಗಿಸಿಕೊಂಡರು, ನಾಳೆ ನೀನು ಸಂಜುವನ್ನು ಮದುವೆ ಆಗಲೇಬೇಕು. ಆಗ ನೀನು ಅವನ ಪ್ರೀತಿಗೆ ಸೋಲಲೇಬೇಕು ಪ್ರೇಮ. ಮಾಡಿದ ಮಾತನ್ನು ಕೇಳಿದೆಯಲ್ಲಮ್ಮ, ನೀನು ನನ್ನ ಮದುವೆಗೂ ಮುಂದೆ ಹೇಳ್ತೀನಿ ನಿನ್ನ ಜಂಬ. ಏ ಸಂಜು, ನಾನು ನಿನ್ನ ಮದ್ವೆ ಆದ್ರೆ ತಾನೆ ನೀನು ನನ್ನ ಜಂಬ ಇಳಿಸೋದು. ಈಗಾಗ್ಲೇ ನಾನು ಮದ್ವೆನೇ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಗೊತ್ತಾ? ಏನೋ ಮದುವೆಗಲ್ವಾ? ಯಾಕೆ ಅಕ್ಕ ಮಹಾದೇವಿ ತರ ಹಾಗೆ ಇರಬೇಕನ್ನು ಮಾಡಿಕೊಂಡಿರುವೆಯಾ? ಆಹಾ, IPS ಕಿರಣ್ ಬೆಳಿತಾರ ನಾನು ಕೂಡ ಕಾಕಿನ ತೊಟ್ಟು ಮಟ್ಟ ಆಗ್ತಾನೆ. ಅದರಂತೆ ಬ್ರೌನ್ ಶುಗರ್ ನ ಸಪ್ಲೈ ಮಾಡಿ ಇಡೀ ವಿದ್ಯಾರ್ಥಿಗಳ ಜೀವನವನ್ನ ಹಾಳು ಮಾಡ್ತಾ ಇದಾರಲ್ಲ, ಅಂತವರಿಗೆ ಹೊತ್ತು ಒಳಗಾಗ್ತೇನೆ. ಗನ್ ಹಿಡಿದು ಕಾಕಿ ತೊಟ್ಟು ಬರ್ತಾ ಇರೋ ನನ್ನನ್ನ ನೋಡಿ ನನ್ನ ತಂಗಿ ಪುನರ್ ಚಿತ್ರದುರ್ಗದ ಹುಲಿ ಒಳಗೆ ಹೋಗುವ ಎಂದು ನನ್ನನ್ನ ಗೆದೆ ತಟ್ಟಿ ಹೇಳ್ಬೇಕು. ಆ ರೀತಿ ಇರ್ತೇನೆ. ತಿಳಿತೇನೋ? ತಿಳಿಯುತ್ತಿದ್ರೇಮ ತಿಳಿಯಿತು. ಈ ನಿನ್ನ ಪುಟ್ಟ ಹೃದಯದಲ್ಲಿ ಬೆಟ್ಟದಷ್ಟು ಆಸೆ ಇಟ್ಟುಕೊಂಡಿದ್ಯಂತ ಪ್ರೇಮ. ನೀನು ಈ ದೇಶದ ಭವಿಷ್ಯಕ್ಕಾಗಿ ಶ್ರಮಿಸೋದಾದರೆ ಖಂಡಿತ ನೀನು ಯಾರನ್ನು ಮದುವೆ ಆಗಬೇಡ, ಹಾಗೆ ಫ್ರೀಯಾಗಿ ಇದ್ದು ಬಿಡು. ಏ ಸಂಜು, ಪ್ರೇಮ ಏನು ನನ್ನ ಒಡಹುಟ್ಟಿದ ತಂಗಿ ಕಾನೂನು ಪಾಲಿಸುವ ಪೊಲೀಸ್ ಆಗದ? ಕಳ್ಳರ ಕಳ್ಳ, ಕದೀಮರ ಕದೀಮ, 106 ಕೊಲೆ ಮಾಡಿ ಕಾನೂನಿಂದ ಬಚಾವಾದ ಈ ಆಂದೋಲನ ತಂಗಿ ಕಾನೂನು ಪಾಲಿಸುವ ಪೊಲೀಸ್ ಆಗದ? ನೋ! ಇಷ್ಟೆಲ್ಲ ಆಗಲಿಕ್ಕೆ ನಾನು ಬಿಡಲೇಬಾರದು. ಅವಳೇನಾದರೂ IPS ಅಧಿಕಾರಿ ಆದರೆ ಈ ಬಹದ್ದೂರನ ಕೈಗೆ ಬೇಡಿ ತೊಡುವುದೊಂದು ಗ್ಯಾರಂಟಿ. ಇಷ್ಟೆಲ್ಲ ಆಗುವುದಕ್ಕೆ ನಾನು ಬಿಡಲೇಬಾರದು. ನಾವು ನೆವರ್! ಇದೇನು ಮಾವ, ಆಕಾಶದ ಕಡೆಗೆ ತೆರೆ ಮೇಲೆ ಬಿದ್ದುವ ತರ ಯೋಚನೆ ಮಾಡುತ್ತಿದೆಯಲ್ಲ, ಅದೇನಂತ ಕೇಳಬಹುದಾ? ಸಂಜು, ಯಾಕೆ ಏನು ಅಂತ ಕೇಳುವ ಮೊದಲು ನೀನು ಕಲ್ಕತ್ತಾಗೆ ಹೋಗಲು ಇನ್ನು 4 ದಿನ ಬಾಕಿ ಇದೆ. ಅಷ್ಟರೊಳಗಾಗಿ ಪ್ರೇಮಳನ್ನು ಮದುವೆ ಮಾಡಿಕೊಂಡು ಅವಳನ್ನು ನನ್ನ ಜೊತೆಗೆ ಕಲ್ಕತ್ತಾಗೆ ಕರೆದುಕೊಂಡು ಹೋಗಿಬಿಡು. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮಿಬ್ಬರ ನಡವಳಿಕೆ ನೋಡಿ ನನಗೆ ಯಾಕೋ ಭಯವಾಗುತ್ತದೆ ಸಂಜು. ಓ, ಇದ ವಿಷಯ. ಪ್ರೇಮ ಏನೋ ಕೋಪದಲ್ಲಿ ಆಗ ಮಾತನಾಡಿದರೆ ನೀವು ಅದನ್ನು ನಿಜವನ್ನು ತಿಳ್ಕೊಳ್ಳಿದೆ ಮಾವ. ಅವಳಿಗೆ ಖಂಡಿತವಾಗಿಯೂ ನನ್ನ ಮೇಲೆ ಅಭಿಮಾನವಿದೆ. ಓ ಮಾವ, ಈ ವರ್ಷ ಕೋಲ್ಕತ್ತಾದಲ್ಲಿ ನನ್ನ ಸ್ಟಡಿ ಮುಗಿದು ಹೋಗುತ್ತದೆ. ಮುಂದಿನ ವರ್ಷ ಲಂಡನ್ಗೆ ಡಾಕ್ಟರ್ ಟ್ರೈನಿಂಗ್ ಮಾಡಬೇಕೆಂದು ಹೋಗಬೇಕೆಂದಿರುವೆ. ಅಲ್ಲಿ ಡಾಕ್ಟರ್ ಟ್ರೈನಿಂಗ್ ಮುಗಿಸಿ ಈ ಊರಿಗೆ ಬಂದು ಪ್ರೇಮಳ ಕುರಳಿಗೆ ತಾಳಿ ಕಟ್ಟಿ ಈ ಊರಿನ ಮುಗ್ಧ ಜನರನ್ನ ಸೇವೆ ಮಾಡಿ. ಸಂಜು, ಇವತ್ತಿನ ದಿನಗಳಲ್ಲಿ ಒಬ್ಬ ಫಾರಿನ್ ಲೀಡರ್ಗೆ ಸರ್ಕಾರ ಕೊಡುತ್ತಿರುವ ಸಂಬಳ ಎಷ್ಟು ಸಂಜು? ಏಕೆ ಮಾವ, ಕನಿಷ್ಠ 50 ರಿಂದ 60 ಸಾವಿರ ಇರಬಹುದು. 50 ರಿಂದ 60 ಸಾವಿರ? ಏ ಸಂಜು, ಈ ನಿನ್ನ ಮಾವನ ಒಂದು ದಿನದ 1 ಗಂಟೆಯ ಬಿಸಿನೆಸ್ ಪ್ರಾಫಿಟ್ ಎಷ್ಟು ಗೊತ್ತೇ? 50 ಲಕ್ಷ. ಇಂಥ ಬಿಗ್ ಬಿಸಿನೆಸ್ ಬ್ರದರ್ ಇನ್ ಲಾ ಆದ ನೀನು ಎಣಕುಯ ಕೆಲಸ ಮಾಡದ? ಬೇಡ ಸಂಜು, ಈ ಕುಬೇರನ ಅರಮನೆಯ ಕೋಣೆಯಲ್ಲಿ ಕುಳಿತು ನೀನು ಕುಳಿತರು ಲಕ್ಷ್ಮಿ ತಾನಾಗಿ ಬಂದು ನಿನ್ನ ಕಾಲು ಕೆಳಗೆ ಬೀಳುವಳು. ಹಾಗಂತ ನಾನು ಸೋಮವಾರ ಆಗಿರಲ್ಲ ಮಾವ. ಉದ್ಯೋಗಂ ಪುರುಷ ಲಕ್ಷಣಂ ಎನ್ನುವ ಹಾಗೆ ಈ ನನ್ನ ಕೆಲಸಕ್ಕೆ ದಯವಿಟ್ಟು ಅಡ್ಡ ಬರಿಬೇಡಿ ಮಾವ. ಸಂಜು, ನಿನ್ನಿಷ್ಟದಂತೆ ಆಗಲಿ. ಆದರೆ ನನ್ನದೊಂದು ಮಾತು, ನೀನಿನ್ನು ಚಿಕ್ಕವನಿರುವಾಗ, ನನ್ನ ಅಪ್ಪ ಅಮ್ಮ ಕಾರ್ ಆಕ್ಸಿಡೆಂಟ್ನಲ್ಲಿ ಸಾಯ ಸ್ಥಿತಿಯಲ್ಲಿರುವಾಗ ಸಂಜು ಪ್ರೇಮಳ ಮದುವೆಯನ್ನು ನೀನು ಮಾಡಬೇಕು. ನಮ್ಮಿಬ್ಬರ ಸಂಬಂಧ ಶಾಶ್ವತವಾಗಿ ಉಳಿಯಬೇಕೆಂದು ನನ್ನ ಹತ್ತಿರ ಭಾಷೆ ತೆಗೆದುಕೊಂಡಿದ್ದರು. ನೀನು ಎಲ್ಲೇ ಇದ್ದರು, ಏನೇ ಆದರೂ ಈ ನನ್ನ ಭಾಷೆಗೆ ಭಂಗ ತರೋದಿಲ್ಲ ತಾನೇ ಅಳಿಮಯ್ಯ? ಎಲ್ಲಿ ಆದರೂ ಉಂಟ ಮಾವ. ಎತ್ತ ತಾಯಿಯೋ ಅಕ್ಕ ತಂಗಿಯರು ಇದ್ದರೂ ಸಹ ಆಸ್ತಿಗೋಸ್ಕರ ನನ್ನನ್ನು ಬೀದಿಗೆ ತಳ್ಳಿದರು. ಬೀದಿಯಲ್ಲಿ ನಿಂತು ಯೋಚನೆ ಮಾಡುತ್ತಿರುವಾಗ ನನಗೆ ತಾಯಿಯಾಗಿ ಬಂದಿದ್ದು ನನ್ನ ಅತ್ತೆ ಸಾಂಗಮ್ಮ. ಮಾವ, ಬೀದಿ
ಬೀದಿಯಲ್ಲಿ ದಿಕ್ಕಿ ತೋಚದೆ ನಿಂತಾಗ ನನಗೆ ಓಕೆ ಓಕೆ ರೆಡಿ ಅಳಿಮಯ್ಯ, ಚೆಸ್ ಆಟ ಆಡೋಣ. ಓ ಮಾವ, ಇವತ್ತು ನೀವು ಫ್ರೀ ಆಗಿದ್ದೀರ, ಚೆಸ್ ಆಡೋಣ ಮಾಡೋಣ. ಡನ್.